ಯಾರಪ್ಪ ಮಗು ಏ ಆಯ್ತಾ ಮಜಾ ನೋಡಾಕ್ದ ಎಲ್ರಿಗೂ ನಮಸ್ಕಾರ. ಪ್ರಜಾಪ್ರಭುತ್ವದ ಶಾಸಕರಾಗಿ ಇವತ್ತು ಮತದಾನ ಮಾಡೋದು ನಮ್ಮ ಹಕ್ಕು. ಅದೇ ರೀತಿ ನಾನು ಮತ್ತು ನನ್ನ ಕುಟುಂಬದವ್ರ ಸಮೇತವಾಗಿ ಬಂದು ನಮ್ಮೂರಿನ ದೇವರಾಯ ಸಮುದ್ರ ಬೂತ್ಗೆ ಬಂದು ಮತದಾನ ಮಾಡಿ ಹೋಗ್ತಾ ಇದ್ವಿ. ಐ ಆಮ್ ಹ್ಯಾಪಿ, ಯಾಕಂದರೆ ದ ಸೆಕೆಂಡ್ ಟೈಮ್ ಮೋದಿ ಅವರಿಗೆ ವೋಟ್ ಹಾಕ್ತಾ ಇದ್ದೀನಿ. ನಾನು ಅಂದರೆ ಬೆಂಬಲಿತವಾಗಿ ವೋಟ್ ಹಾಕ್ತಾ ಇದ್ದೀನಿ. ತುಂಬ ಖುಷಿ ಆಗ್ತಾಯಿದೆ. ಎಲ್ಲ ನನ್ನ ಕಾರ್ಯಕರ್ತ ಬಂಧುಗಳು ಹಾಗೂ ನಾಗರಿಕ ಬಂಧುಗಳು, ನೀವು ಯಾರಿಗೇ ವೋಟ್ ಮಾಡಿ ನಿಮ್ಮ ಸ್ವ ಇಚ್ಛೆ, ದಯವಿಟ್ಟು ಬಂದು ವೋಟ್ ಮಾಡಿ. ದೇಶದ ಅಭಿವೃದ್ಧಿಗೋಸ್ಕರ, ದೇಶದ ಪಥಕ್ಕೋಸ್ಕರ ನಿಮ್ಮ ವೋಟು ಅತ್ಯಗತ್ಯವಾಗಿರ್ತದೆ. ಅದರಿಂದ ಎಲ್ಲ ನಾಗರಿಕ ಬಂಧುಗಳು ನಿಮ್ಮ ಸ್ವ ಇಚ್ಛೆ ಯಾರಿಗಾದ್ರೂ ವೋಟ್ ಮಾಡ್ಕೊಳ್ಳಿ, ಬಟ್ ಬಂದು ವೋಟ್ ಮಾಡಿ. ಮತದಾನವನ್ನು ವೋಟನ್ನು ಹೆಚ್ಚು ಮಾಡಿ. ಯಾಕಂತಂದರೆ ದಯವಿಟ್ಟು ಯಾರು ಬಿಸಿಲಂತ ಇರಬೇಡಿ. ಇದು ಮತದಾನ ಮಾಡೋ ನಮ್ಮ ಹಕ್ಕು ಅಂತ ಹೇಳ್ತಾ ಇದ್ದೀನಿ. ಒಬ್ಬ ಶಾಸಕರಾಗಿ ನಿಮಗೆ ಮನವಿ ಮಾಡ್ತಾ ಇದ್ದೀನಿ. ಇಡೀ ನಮ್ಮ ದೇವರಾಯ ಸಮುದ್ರದ ಎಲ್ಲ ತಟ್ಟನಗುಂಟೆ ಮತ್ತು ಎಲ್ಲ ನನ್ನ ಪಂಚಾಯತಿಯವರು ಬಂದು ಇವತ್ತು ವೋಟ್ ಮಾಡಿದ್ವಿ. ಯಥೇಚ್ಛವಾಗಿ ವೋಟ್ ಆಗಿದೆ. ಸುಮಾರು 687ಗೆ 400 ಆಲ್ರೆಡಿ ವೋಟ್ ಪೋಲ್ ಆಗಿದೆ. ಸೊ ದಯವಿಟ್ಟು ಇದೇ ಬೂತಿನಂತಾನೆ ಎಲ್ಲ ಬೂತ್ಗಳಲ್ಲೂ ಬಂದು ವೋಟ್ ಮಾಡ್ಬೇಕಂತ ತಮ್ಮಲ್ಲಿ ಮನವಿ ಮಾಡ್ತೀನಿ. ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನಮ್ಮ ಚುನಾವಣಾ ಅಧಿಕಾರಿಗಳು ಮತ್ತು ಪೊಲೀಸ್ ಇಲಾಖೆಯವರು ತುಂಬಾ ಚೆನ್ನಾಗಿ ಮಾಡ್ತಿದ್ದಾರೆ. ಬೆಳಗ್ಗೆಯಿಂದ ಎಲ್ಲಾ ಕಡೆ ಕಾಲ್ ಮಾಡಿ ವಿಚಾರಿಸ್ಕೊಂತ ಇದ್ದೀನಿ. ಪೊಲೀಸರು ತುಂಬಾ ಸುವ್ಯವಸ್ಥಿತವಾಗಿ ಪೊಲೀಸರು ವ್ಯವಸ್ಥೆ ಮಾಡ್ಕೊಂಡಿದ್ದಾರೆ. ಎಲ್ಲೂ ಗಲಭೆಗಳಿಗೆ ಅವಕಾಶ ಮಾಡ್ಕೊಡದೆ ತುಂಬಾ ಏನೋ ಒಂದು ಶಾಂತಿಯುತವಾಗಿ ಮತದಾನ ನಡೀತಾ ಇದೆ. ಎಲ್ಲ ಒಂದ್ ಕಡೆ ತುಂಬಾ ಖುಷಿ ಆಯ್ತು, ಯಾಕಂದ್ರೆ ತುಂಬಾ ಚೆನ್ನಾಗಿ ನಡೀತಾ ಇದೆ. ನಾನು ಕೂಡ ಒಬ್ಬ ಸಾಮಾನ್ಯ ಕಾರ್ಯಕರ್ತ ಅಂತ ಲೈನಲ್ಲಿ ನಿಂತು ಇವತ್ತು ವೋಟ್ ಮಾಡಿದ್ದೀನಿ. ಎಲ್ಲರ ಜೊತೆ ಮಾತಾಡಿ ಫೋಟೋ ತೆಗೆಸ್ಕೊಂಡು ಹೋಗ್ತಾ ಇದ್ದೀನಿ. ಸೊ ದಯವಿಟ್ಟು ಎಲ್ರಿಗೂ ಹೇಳೋದಂದ್ರೆ ಶಾಂತಿಯುತವಾಗಿ ಬಂದು ಮತದಾನ ಮಾಡಿ ಅಂತ ಕೇಳ್ಕೊತೀನಿ. ಏನಿಲ್ಲ, ಏನು ತುಂಬಾ ಚೆನ್ನಾಗಿ ನಡೀತದೆ ಸರ್, ತುಂಬಾ ಚೆನ್ನಾಗಿ ನಡೀತದೆ. ತುಂಬಾ ಹೊತ್ತು ವೇಟಿಂಗು ಮಾಡಿಸ್ತಾ ಇಲ್ಲ. ಅಧಿಕಾರಿಗಳು ತುಂಬಾ ಚೆನ್ನಾಗಿ ವ್ಯವಸ್ಥೆನ ಇಟ್ಕೊಂಡಿದೆ. ಇಲ್ಲೇ ಅಲ್ಲ, ಇಡೀ ಮುಳಬಾಗಿಲು ತನಕ ಎಲ್ಲಾ ಬೂತ್ಗಳು ಕೂಡ ಅದೇ ರೀತಿ ವ್ಯವಸ್ಥೆ ಆಗ್ತಾ ಇದೆ. ತುಂಬಾ ಚೆನ್ನಾಗಿ ಬರ್ತಾ ಇದೆ, ತುಂಬಾ ಚೆನ್ನಾಗಿ ಬರ್ತಾ ಇದೆ. ಪ್ರಿಂಟ್ ಅಲ್ಲಿ ತೋರಿಸ್ತದೆ ಪಕ್ಕದಲ್ಲಿ ಯಾವ್ದಕ್ಕೆ ಹಾಕಿದಿರಂತ. ತುಂಬಾ ಅದ್ಭುತವಾಗಿ ಒಂದು ವ್ಯವಸ್ಥೆನ ಮಾಡಿದ್ದಾರೆ ಸರ್. ಇಡೀ ದೇಶಕ್ಕೋಸ್ಕರ ಒಳ್ಳೇದಾಗ್ಲಿ ಅಂತ ಬಯಸ್ತೀನಿ. ಅಂದ್ರೆ ನನಗೆ ಬೆಳಗ್ಗೆ SP ಸಾಹೇಬ್ ಫೋನ್ ಮಾಡಿದ್ರು, ಬಹುಶಃ ನಿಮ್ಮ ಮುಳಬಾಗಿಲು ತಾಲೂಕಲ್ಲಿ ತುಂಬಾ ಅಚ್ಚುಕಟ್ಟಾಗಿ ವ್ಯವಸ್ಥೆಯನ್ನು ಮಾಡಿದ್ದೀರಾ ಅಂತಂದ್ರು. ನಾನು ಬೆಳಗ್ಗೆ 4 ಗಂಟೆ ತನಕ ರೌಂಡ್ಸ್ ಹಾಕಿ ಎಲ್ಲ ಕಡೆ ಸುವ್ಯವಸ್ಥಿತವಾಗಿ ಎಲ್ಲವನ್ನ ಪ್ರಚಾರ ಮಾಡಿ ವ್ಯವಸ್ಥೆ ಮಾಡಿ ಎಲ್ಲ ಬಂದಿದ್ವಿ. ತುಂಬಾ ಚೆನ್ನಾಗಿ ನಡೀತದೆ. ಬಟ್ ಮುಳಬಾಗಿಲು ಟೌನ್ ತುಂಬಾ ಅದ್ಭುತ ನಡೀತದೆ. ಹಳ್ಳಿ ಕಡೆ ಇನ್ನೂ ಅದ್ಭುತವಾಗಿ ನಡೀತದೆ. ಇಡೀ 8 ಕ್ಷೇತ್ರಗಳಲ್ಲಿ ಕೂಡ ಗೆಲ್ಲುವಂತ ವಾತಾವರಣವನ್ನ ಮುನ್ಸೂಚನೆ ನಾವು ಕಾಣ್ತಾ ಇದೀವಿ.